ಹಾಕುತ್ತಿದ್ದೇವೆ. ಇದಕ್ಕೆ ಬೇಕಾದ ಸಾಮಗ್ರಿಗಳು: ದುರ್ಬಲ ಅಯೋಡಿನ್ ದ್ರಾವಣ, ಒಂದು ಪ್ರನಾಳ, ಒಂದು ಬಾಳೆಹಣ್ಣು, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು. ನಾವು ದುರ್ಬಲ ಅಯೋಡಿನ್ ದ್ರಾವಣವನ್ನು ನೀರು ಮತ್ತು ಅಯೋಡಿನ್ ದ್ರಾವಣವನ್ನು ಸೇರಿಸಿ ಮಾಡಿಕೊಂಡಿದ್ದೇವೆ. ಪ್ರನಾಳಕ್ಕೆ ದುರ್ಬಲ ಅಯೋಡಿನ್ ದ್ರಾವಣವನ್ನು ಹಾಕುತ್ತಿದ್ದೇನೆ. ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕುತ್ತಿದ್ದೇನೆ. ಈಗ ಇದನ್ನು ಕಲಕಿದಾಗ ಇದು ನೀಲಿ ಮಿಶ್ರಣವನ್ನು ಹೊಂದಿದೆ. ಗೋಧಿ ಹಿಟ್ಟಿನಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಎಂದು ಗೊತ್ತಾಗುತ್ತದೆ.